ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ಸೊ ತುಂಬಾ ಜನ 23ನೇ ಕಂತಿನ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಾನೆ ಇದ್ದೀರಾ. ನವೆಂಬರ್ 19ನೇ ತಾರೀಕಿನೇನ್ ಗೃಹಲಕ್ಷ್ಮಿ ಸಂಘ ಅಂತ ಹೇಳಿ ಮಾಡ್ತಾರಲ್ವಾ, ಅವತ್ತಿನ ದಿನ 23ನೇ ಕಂತಿನ ಹಣ ಬರುತ್ತೆ ಅಂತ ನಾವು ತಿಳಿಸಿದ್ವಿ, ಹೌದಾ? ಸೊ ಈಗ ಅದರಲ್ಲಿ ಸ್ವಲ್ಪ ಬದಲಾವಣೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಗೃಹಲಕ್ಷ್ಮಿ ಸಂಘ ಅಂತ ಏನು 19ನೇ ತಾರೀಕು ಚಾಲನೆ ಕೊಡ್ಬೇಕಾಗಿತ್ತೋ ಆ ಒಂದು ಡೇಟ್ ಅನ್ನ ಮುಂದೂಡಿಕೆಯನ್ನ ಮಾಡ್ಲಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಇನ್ನು ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಆದ್ರೆ ಆ ಒಂದು ಚಿಂತನೆಯಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇವಾಗ ತೊಡಗಿಸ್ಕೊಂಡಿದ್ದಾರೆ. ಓಕೆನಾ? ಸೊ ಹಾಗಾದ್ರೆ ಯಾವ ಡೇಟಿಗೆ ಗೃಹಲಕ್ಷ್ಮಿ ಸಂಘವನ್ನ ಮಾಡ್ತಾರೆ? ಹಾಗಾದ್ರೆ 23ನೇ ಕಂತಿನ ಹಣ ಮುಂದಕ್ಕೆ ಹೋಗುತ್ತಾ? ಅಂಡ್ ಅದ್ರ ಜೊತೆಗೆ ಸೊ ಈ 23ನೇ ಕಂತಿನ ಹಣ ಕಾಂಗ್ರೆಸ್ ಸರ್ಕಾರದಿಂದ ಬರ್ತಾ ಇದ್ರೆ, ಸೊ ಕೇಂದ್ರ ಸರ್ಕಾರ ಅಂದ್ರೆ ನಮ್ಮ ಮೋದಿಜಿ ಅವರ ಸರ್ಕಾರದಿಂದ ಕೂಡ ನಿಮ್ಗಳಿಗೆ 2,000 ರೂಪಾಯಿ ಹಣ ನವೆಂಬರ್ 19ನೇ ತಾರೀಕಲ್ಲೇ ಬರುತ್ತೆ. ಅಂದ್ರೆ ಈ ನವೆಂಬರ್ ತಿಂಗಳಲ್ಲಿ ನಿಮ್ಗೆ ಒಟ್ಟಿಗೆ 4,000 ರೂಪಾಯಿ ಹಣ ಕೂಡ ಸಿಗತ್ತೆ. ಹಾಗಾದ್ರೆ ಯಾವ್ದು ಕೇಂದ್ರ ಸರ್ಕಾರದಿಂದ ಹಣ ಬರ್ತಾ ಇರೋದು ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀನಿ. ಸೊ ಒಟ್ಟಾರೆ ನಿಮ್ಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ, ಹಾಗೆ ಗೃಹಲಕ್ಷ್ಮಿ ಸಂಘದ ಬಗ್ಗೆ, ಹಾಗೆ ಮೋದಿ ಸರ್ಕಾರದಿಂದ ಬರ್ತಾ ಇರುವಂತಹ 2,000 ರೂಪಾಯಿ ದುಡ್ಡು ಅಂಡ್ ಅದ್ರ ಜೊತೆಗೆ ಬಾನ್ಸು ಮ್ಯಾಥ್ಸ್ ಕ್ಲಾಸ್ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀನಿ. ಸೊ ಈಗ ನಿಮ್ಗೆ ಅನ್ಸುತ್ತೆ, ಏನ್ ಅನಿತಾ ಇದು ಬಾನ್ಸು ಮ್ಯಾಥ್ಸ್ ಕ್ಲಾಸ್ ಅಂತ ಬೇರೆ ಹೊಸದಾಗಿ ಸೇರಿಸ್ತಾ ಇದ್ದೀರಾ ಅನ್ಬಿಟ್ಟು. ಇದು ಹೊಸದಾಗಿ ಹೇಳ್ತಾ ಇಲ್ಲ. ಕಳೆದ 1 ವರ್ಷದಿಂದ ಕೂಡ ನನ್ನ ವಿಡಿಯೋದಲ್ಲಿ ನಾನು ಬಾನ್ಸು ಮ್ಯಾಥ್ಸ್ ಕ್ಲಾಸ್ ಬಗ್ಗೆ ಹೇಳ್ತಾ ಇದ್ದೆ. ಅಂದ್ರೆ ನಿಮ್ಮ ಮನೆಯಲ್ಲೂ ಕೂಡ ಓದೋ ಮಕ್ಳು ಇರ್ತಾರೆ ಅಲ್ವಾ, 5 ವರ್ಷದ ಮೇಲ್ಪಟ್ಟ ಮಕ್ಕಳು ಹಾಗೆ 15 ವರ್ಷದ ಒಳಗಡೆ ಇರುವಂತ ಮಕ್ಕಳಿಗೆ ಈ ಬಾನ್ಸು ಮ್ಯಾಥ್ಸ್ ಕ್ಲಾಸ್ ಅಂತ ಹೇಳ್ಬಿಟ್ಟು ಕೋರ್ಸ್ ಇರುವಂತದ್ದು. ಸೊ ಈಗ ಆಲ್ರೆಡಿ ನಾನು ಕೂಡ ನನ್ನ ಅಕ್ಕನ ಮಗಳನ್ನ ಈ ಬಾನ್ಸು ಮ್ಯಾಥ್ಸ್ ಕ್ಲಾಸ್ಗೆ ಸೇರಿಸಿದ್ದೆ. ಅನಿತಾ, ನಿಮ್ಮ ಅಕ್ಕನ ಮಗಳು ಬಾನ್ಸು ಮ್ಯಾಥ್ಸ್ ಕ್ಲಾಸ್ಗೆ ಸೇರಿಸಿದ್ರಿ ಅಲ್ವಾ, ಅಲ್ಲಿಯ ರಿಸಲ್ಟ್ ಹೇಗಿದೆ? ಅಂದ್ರೆ ನಿಮ್ಮ ಅಕ್ಕನ ಮಗಳು ಇಂಪ್ರೂವ್ ಆಗಿದ್ದಾಳ? ಅಂದ್ರೆ ಅವಳು ಮ್ಯಾಥ್ಸ್ ಸಬ್ಜೆಕ್ಟ್ ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗಿತಾ ಇದ್ದಾಳ, ಅಥವಾ ಅವಳ ಒಂದು ಸ್ಪೀಡ್ ಕ್ಯಾಲ್ಕುಲೇಷನ್ಸ್ ಹೇಗಿದೆ ಇವಾಗ? ಸೊ ಮುಂಚೆ ಇದ್ದಿದ್ಕಿಂತನೂ ಸೊ ಇವಾಗ ಹಾಗಾದ್ರೆ ಬಾನ್ಸು ಮ್ಯಾಥ್ಸ್ ಕ್ಲಾಸಿಗೆ ಸೇರಿಸಿದ್ಮೇಲೆ ಎಷ್ಟು ಇಂಪ್ರೂವ್ ಆಗಿದ್ದಾಳೆ ಅಂತ ಎಲ್ಲ ಕೇಳ್ತಾ ಇದ್ರಿ. ಖಂಡಿತವಾಗ್ಲೂ ಅದ್ರ ಬಗ್ಗೆ ಕೂಡ ಹೇಳ್ತೀನಿ. ಈ ಬಾನ್ಸು ಮ್ಯಾಥ್ಸ್ ಕೋರ್ಸ್ಗೆ ನಾನು ನನ್ನ ಅಕ್ಕನ ಮಗಳನ್ನ ಸೇರಿಸಿ ಈಗ ಆಲ್ರೆಡಿ 1 ಇಯರ್ ಆಗೋಗಿದೆ. ಓಕೆನಾ? ಅಂಡ್ ಯಾಕೆ ನಾನು ಅವಳನ್ನ ಸೇರಿಸಿದ್ದೆ ಅಂತ ಹೇಳಿದ್ರೆ, ಸ್ವಲ್ಪ ಮ್ಯಾಥ್ಸ್ ಅಲ್ಲಿ ಅವಳು ವೀಕ್ ಇದ್ಲು, ಅಂದ್ರೆ ಕಂಪೇರ್ ಟು ಅದರ್ ಸಬ್ಜೆಕ್ಟ್ಸ್. ಸೊ ಬೇರೆ ಸಬ್ಜೆಕ್ಟ್ಸ್ ಗಳನ್ನ ಈಸಿ ಅನ್ನೋಳು ಓದ್ಲಿಕ್ಕೆ. ಮ್ಯಾಥ್ಸ್ ವಿಷಯಕ್ಕೆ ಬಂದ್ಬಿಟ್ರೆ ಶಿ ಥಾಟ್ ಮ್ಯಾಥ್ಸ್ ವಾಸ್ ವೆರಿ ಡಿಫಿಕಲ್ಟ್ ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ಲು. ಬಟ್ ಇವಾಗ ನನ್ನ ಅಕ್ಕನ ಮಗಳೇ ನನ್ಗೆ ಹೇಳ್ತಾಳೆ, ಮಮ್ಮಿ ಮ್ಯಾಥ್ಸ್ ಇಸ್ ವೆರಿ ಈಸಿ ವೆನ್ ವಿ ಲರ್ನ್ ಇಟ್ ವಿತ್ ಎಕ್ಸಾಂಪಲ್ಸ್ ಅಂತ ಹೇಳ್ಬಿಟ್ಟು. ಸೊ ಅಷ್ಟು ಎಕ್ಸಾಂಪಲ್ ಕೊಟ್ಟು ಆ ಮ್ಯಾಥ್ಸ್ ಕೋರ್ಸ್ ನ ಟೀಚ್ ಮಾಡ್ತಾರೆ ಅಲ್ವಾ ಟೀಚರ್ಸ್ ಗಳು. ಸೊ ಅಷ್ಟು ಚಂದ ಟೀಚ್ ಮಾಡ್ತಾರೆ ಗೊತ್ತಾ. ನಿಜವಾಗ್ಲೂ ನಾನು ಕೂಡ ನನ್ನ ಅಕ್ಕನ ಮಗಳು ಪಕ್ಕ ಕೂತ್ಕೊಂಡೇ ಅವರು ಯಾವ ತರ ಟೀಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಷ್ಟೋ ಸತಿ ಸೊ ಅವಳ ಪಕ್ಕ ನಾನು ಕೂತ್ಕೊಂಡು ನೋಡ್ತಾನೆ ಇರ್ತೀನಿ. ಓಕೆನಾ? ಹಂಗಾಗಿ ಹೇಳ್ತಾ ಇದ್ದೀನಿ. ಸ್ಕೂಲಲ್ಲೂ ಅಷ್ಟೇನೆ ಅವರ ಕ್ಲಾಸ್ಗೆ ಅವ್ರ ಸೆಕ್ಷನ್ಗೆ ಅವಳೇ ಫಸ್ಟ್ ಬರ್ತಾ ಇದ್ದಾಳೆ. ಸೊ ಅಂದ್ರೆ ಔಟ್ ಆಫ್ ಮಾರ್ಕ್ಸ್ ತೆಗಿತಾ ಇದ್ದಾಳೆ ಮ್ಯಾಥ್ಸ್ ಸಬ್ಜೆಕ್ಟ್ ಅಲ್ಲಿ. ಅಂಡ್ ಇದು ಜಸ್ಟ್ ಮಾರ್ಕ್ಸ್ ಅಲ್ಲಿ ಮಾತ್ರ ಅಲ್ಲ, ಸೊ ಮಕ್ಕಳು ಸ್ಪೀಡ್ ಕ್ಯಾಲ್ಕುಲೇಷನ್ ಆಗ್ಬೇಕು, ಸೊ ಮೆಂಟಲಿನೇ ಅವರು ಲೆಕ್ಕ ಹಾಕೋದ್ ಕಲ್ತ್ ಬಿಡ್ಬೇಕು. ಸೊ ಅಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದ್ದಾಳೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಬಂದು ಈ ಬಾನ್ಸು ಮ್ಯಾಥ್ಸ್ ಕ್ಲಾಸ್ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಮನೆಯಲ್ಲೂ ಕೂಡ ಓದುವಂತ ಮಕ್ಕಳಿದ್ದಾರೆ ಅಂತ ಅಂದ್ರೆ UKG ಇಂದ ಹಿಡಿದು 9th ಸ್ಟ್ಯಾಂಡರ್ಡ್ ಒಳಗಡೆ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ನೀವು ಕೂಡ ಬಾನ್ಸು ಮ್ಯಾಥ್ಸ್ ಕ್ಲಾಸ್ಗೆ ಜಾಯಿನ್ ಮಾಡಿಸಬಹುದು. ಬಾನ್ಸುದು ಲಿಂಕ್ ಬೇಕು ನೀವು ಆ ಕೋರ್ಸ್ಗೆ ಜಾಯಿನ್ ಆಗ್ಬೇಕು ಅಂತ ಹೇಳಿದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಕೊಟ್ಟಿರ್ತೀನಿ, ಹಾಗೆ ಇವತ್ತಿನ ಕಮೆಂಟ್ ಬಾಕ್ಸ್ ನಲ್ಲೂ ಆ ಲಿಂಕ್ ನ ಪಿನ್ ಮಾಡಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಕೂಡ ಕೋರ್ಸ್ಗೆ ಜಾಯಿನ್ ಆಗಬಹುದು. ಅಂಡ್ ಫಸ್ಟ್ ಯಾರು 50 ಮೆಂಬರ್ಸ್ ಜಾಯಿನ್ ಆಗ್ತಾರೋ ಸೊ ಅವ್ರಗಳಿಗೆ 25% ವರೆಗೂ ಡಿಸ್ಕೌಂಟ್ ಕೂಡ ಇದೆ ಅಂತ ಹೇಳಿದ್ದಾರೆ. ಅಂಡ್ ಫಸ್ಟ್ ಕ್ಲಾಸ್ ಬಂದು ನಿಮ್ಗೆ ಡೆಮೋ ಕ್ಲಾಸ್ ಫ್ರೀನೇ ಇರುತ್ತೆ. ನಾವು ಜಾಯಿನ್ ಮಾಡಿಸ್ಬೇಕಾದ್ರೂ ಡೆಮೋ ಕ್ಲಾಸ್ ಫ್ರೀ ಇತ್ತು. ಡೆಮೋ ಕ್ಲಾಸ್ ನೋಡಿ ನಮಗೂ ಕೂಡ ಇಷ್ಟ ಆಗತ್ತೆ ಅಲ್ವಾ, ಅದಾದ ನಂತರನೇ ಫೀಸ್ ಕಟ್ಟಿ ಜಾಯಿನ್ ಮಾಡಿಸಿದಂತದ್ದು. ಇಲ್ಲಿ ನಾನು ಬರೀ ಬಾಯ್ ಮಾತಿಗೆ ಹೇಳಿದ್ರೆ ಸಾಕಾಗಲ್ಲ. ನನ್ನ ಅಕ್ಕನ ಮಗಳು ಎಷ್ಟೊಂದೆಲ್ಲ ಇಂಪ್ರೂವ್ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು ಈಗ ಲೈವ್ ಅಲ್ಲೇ ಅವಳದೇ ವಿಡಿಯೋ ಹಾಕಿ ತೋರಿಸ್ತೀನಿ. ಸೊ ಓಕೆ ಫ್ರೆಂಡ್ಸ್, ಇವಾಗ ನೋಡ್ಕೊಂಡು ಬಂದ್ರಿ ಅಲ್ವಾ. ಸೊ ಈ ಒಂದು ಬಾನ್ಸು ಮ್ಯಾಥ್ಸ್ ಕ್ಲಾಸ್ ನ ಫೌಂಡರ್ ಬಗ್ಗೆ ಕೂಡ ನಾವು ತಿಳ್ಕೋಬೇಕು. ಈಗ ಆಲ್ರೆಡಿ ಸುಮಾರು ಸತಿ ನಾನು ಹೇಳಿದೀನಿ, ನೀಲಕಂಠ ಭಾನು ಪ್ರಕಾಶ್ ಅಂತ ಹೇಳ್ಬಿಟ್ಟು. ಸೊ ಹಿ ಇಸ್ ದ ನಂಬರ್ 1 ಫಾಸ್ಟೆಸ್ಟ್ ಹ್ಯೂಮನ್ ಕ್ಯಾಲ್ಕುಲೇಟರ್ ಅಂತ ಹೇಳ್ಬಿಟ್ಟು. ಸೊ ಇಂಟ್ರೆಸ್ಟ್ ಇರೋರು ಮಿಸ್ ಮಾಡದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರುವಂತ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಜಾಯಿನ್ ಮಾಡಿಸೋದನ್ನ ಮರಿಬೇಡಿ. ಓಕೆ ಫ್ರೆಂಡ್ಸ್, ಇವಾಗ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಾವು ಮಾತಾಡ್ಬಿಡೋಣ. ಸೊ ಗೃಹಲಕ್ಷ್ಮಿ ಸಂಘ ಅಂತ ಹೇಳ್ಬಿಟ್ಟು ನವೆಂಬರ್ 19ನೇ ತಾರೀಕಲ್ಲಿ ಅಧಿಕೃತವಾಗಿ ಚಾಲನೆಗೆ ತರ್ತಾರೆ ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ಎಲ್ಲಾ ಸತಿನೂ ನಾನು ಕೂಡ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ. ಇದು ಸರ್ಕಾರದಿಂದನೇ ಬಂದಿರುವಂತ ಮಾಹಿತಿ. ಬಟ್ ಇದಕ್ಕಿದ್ದಂತೆ ಈಗ ಮೊನ್ನೆ ಶುಕ್ರವಾರ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಂತ ತಿಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ನವೆಂಬರ್ 19ನೇ ತಾರೀಕು ಇರೋದನ್ನ ನಾವು ನವೆಂಬರ್ 28ನೇ ತಾರೀಕಿಗೆ ಮುಂದೂಡಬೇಕು ಅಂತ ಹೇಳಿ ನಿರ್ಧಾರವನ್ನ ತಗೊಂತಾ ಇದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ನೋಡ್ಬೇಕು, ಈಗ 19ನೇ ತಾರೀಕು ಆಗಿಲ್ಲ ಅಂದ್ರೆ 28ನೇ ತಾರೀಕು ಪಕ್ಕ ನಿಮ್ಗೆ ಈ ಒಂದು ಗೃಹಲಕ್ಷ್ಮಿ ಸಂಘದ ಬಗ್ಗೆ ಗೊತ್ತಾಗುತ್ತೆ. ಯಾಕೆ ಹಾಗಾದ್ರೆ ಮುಂದೂಡಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ರಾಹುಲ್ ಗಾಂಧಿ ಅವರು ಬರಲೇಬೇಕಾಗತ್ತೆ, ಪ್ರಿಯಾಂಕಾ ಗಾಂಧಿ ಅವರು ಬರಬೇಕಾಗತ್ತೆ, ಹಾಗೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸರ್ ಅವರು ಕೂಡ ಬರಬೇಕಾಗತ್ತೆ. ಒಟ್ಟಾರೆ ಕಾಂಗ್ರೆಸ್ನ ಮುಖ್ಯ ಅಧ್ಯಕ್ಷರುಗಳು ಯಾರ್ಯಾರೆಲ್ಲ ಇರ್ತಾರೆ ಅವರೆಲ್ಲರೂ ಕೂಡ ಈ ಒಂದು ಗೃಹಲಕ್ಷ್ಮಿ ವಿವಿಧೋದ್ದೇಶ
ಗ್ರಾಮೋಪದೇಶ ಸಹಕಾರ ಸಂಘಕ್ಕೆ ಚಾಲನೆಯನ್ನ ಕೊಡ್ಲೇಬೇಕಾಗತ್ತೆ. ಸೊ ಅವರ ಒಂದು ಸಮ್ಮುಖದಲ್ಲಿ ಈ ಒಂದು ಗೃಹಲಕ್ಷ್ಮಿ ಸಂಘವನ್ನ ನಾವು ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡು ಅವರು ಸೊ ಅವತ್ತಿನ ದಿನ ಅವರೆಲ್ಲರೂ ಬರ್ಲಿಕ್ಕೆ ಆಗ್ತಾ ಇಲ್ಲ, ಒಬ್ರು ಬಂದ್ರೆ ಒಬ್ರು ಮಿಸ್ ಆಗ್ತಾರೆ. ಸೊ ಆ ರೀತಿ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾವು ನವೆಂಬರ್ 28ಕ್ಕೆ ಮುಂದೂಡೋಣ ಗೃಹಲಕ್ಷ್ಮಿ ಸಂಘವನ್ನ ಅಂತ ಹೇಳಿ ತಿಳಿಸ್ತಾ ಇರುವಂತದ್ದು. ಓಕೆನಾ? ಸೊ ನೋಡ್ಬೇಕು, ಇದ್ರ ಬಗ್ಗೆ ಇನ್ನೂ ಕಂಪ್ಲೀಟ್ ಕ್ಲಾರಿಟಿ ಇಲ್ಲ, ಈ ಒಂದು ಮಾತನ್ನ ಮಾತ್ರ ಹೇಳಿದ್ದಾರೆ. ಸೊ ಹಂಗಾಗಿ ಈಗಲೇ ನಿಮ್ಗೆ ಒಂದ್ಸತಿ ತಿಳಿಸ್ಬಿಡೋಣ. ನವೆಂಬರ್ 19ಕ್ಕೆ ನೀವೆಲ್ಲರೂ ಕಾಯ್ತಾ ಇರ್ತೀರಾ ಅಲ್ವಾ? ಸೊ ಅನಿತಾ ಶಮಂತ್ ಹೇಳಿದ್ರು, ಇನ್ನ ಟಿವಿ ನ್ಯೂಸ್ ಅಲ್ಲೂ ಹೇಳಿದ್ರು ಅಂತ ಹೇಳ್ಬಿಟ್ಟು, ಹಂಗಾಗಿ ಅವತ್ತಿನ ದಿನ ಏನಾದ್ರೂ ಇದ್ರ ಬಗ್ಗೆ ವಿಡಿಯೋ ಬರಲಿಲ್ಲ ಅಂದ್ರೆ ಮುಂಚೆನೆ ನಿಮಗೆ ಗೊತ್ತಿಲ್ಲ ಅಂದ್ಬಿಟ್ಟು ನಾನು ಹೇಳಿರುವಂತದ್ದು. ಓಕೆನಾ? ಅಂಡ್ ತುಂಬಾ ಜನ ನನಗೆ ಕಮೆಂಟ್ ಹಾಕಿದ್ದೇನು ಅಂದ್ರೆ ಗೃಹಲಕ್ಷ್ಮಿ ಸಂಘದ ಬಗ್ಗೆ, ಅನಿತಾ ಗೃಹಲಕ್ಷ್ಮಿ ಸಂಘಕ್ಕೆ 2,000 ರೂಪಾಯಿ ಕಟ್ಟಬೇಕು ಅಂತ ಹೇಳಿದ್ರಲ್ಲ, ಸೊ ನಮಗೆ ಕಟ್ಟಕ್ ಇಷ್ಟ ಇಲ್ಲ, ನಮಗೆ ಬೇಡ ಈ ಸಂಘ ಅಂತ ಹೇಳಿ ಒಂದ್ ಕಡೆ ಹೇಳ್ತಾ ಇದ್ರೆ, ಇನ್ನ 50% ಪೀಪಲ್ಸ್ ಹೇಗೆ ಹೇಳ್ತಾರೆ ಅಂದ್ರೆ, ಇಲ್ಲ ಈ ಸಂಘ ಮಾಡಿದ್ದು ಒಳ್ಳೇದಾಯ್ತಪ್ಪ, ಯಾಕಂದ್ರೆ 3 ಲಕ್ಷದವರೆಗೂ ಸಾಲ ಕೊಡ್ತಾರಲ್ಲ ಗೃಹಲಕ್ಷ್ಮಿ ಸಂಘದಲ್ಲಿ, ಲೋನ್ ತಗೋಬಹುದು, ನಮ್ಮ ಕಷ್ಟ ಸುಖಕ್ಕೆ ಇದು ಆಗ್ ಬರುತ್ತೆ. ನಾವೇನೋ ಒಂದು ಉದ್ಯೋಗವನ್ನ ಪ್ರಾರಂಭ ಮಾಡ್ತೀವಿ ಅಂದ್ರೆ 3 ಲಕ್ಷನೋ 50,000ನೋ 2 ಲಕ್ಷ ಎಷ್ಟು ಬೇಕಾದ್ರೆ ಸಾಲ ತಗೊಂಡು ಅದು ಕಡಿಮೆ ಬಡ್ಡಿನಲ್ಲಿ ಸಾಲ ಕೊಡುವಂತದ್ದು ಈ ಗೃಹಲಕ್ಷ್ಮಿ ಸಂಘದಲ್ಲಿ. ಬೇರೆ ಸಂಘಕ್ಕೆ ಅಥವಾ ಬೇರೆ ಬ್ಯಾಂಕ್ ಲೋನ್ಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಅತಿ ಕಡಿಮೆ ಬಡ್ಡಿ ಅಂತ ಹೇಳಿ ತಿಳಿಸಿದ್ದಾರೆ. ನಾವು ಕಟ್ಲಿಕ್ಕೆ ರೆಡಿ ಇದೀವಿ ಅಂತ ಹೇಳಿ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ. ಸೊ ಮತ್ತೊಮ್ಮೆ ನಾನು ಒತ್ತಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರನೇ ಗೃಹಲಕ್ಷ್ಮಿ ಸಂಘಕ್ಕೆ 2,000 ರೂಪಾಯಿ ಕಟ್ಟಬಹುದು ನೀವು ಪ್ರತಿ ತಿಂಗಳು. ನಿಮ್ಗೆ ಇಂಟ್ರೆಸ್ಟ್ ಇಲ್ವಾ? ಬೇಡ. ಸೊ ಇಲ್ಲಿ ನಿಮಗೆ ಮಾತ್ರ ಅಲ್ಲ, ನನಗೆ ನಗು ಬರುತ್ತೆ ನಮ್ಮಮ್ಮ ಹೇಳಿದ ಮಾತು ಕೇಳಿಸ್ಕೊಂಡ್ರೆ. ನಮ್ಮಮ್ಮನೂ ಅದೇ ಹೇಳ್ತಾ ಇದ್ರು, ಅವರು ನನ್ನ ವಿಡಿಯೋಗಳನ್ನ ನೋಡ್ತಾರೆ, ಫೋನ್ ಮಾಡ್ಬಿಟ್ಟು ಏನೋ ಗೃಹಲಕ್ಷ್ಮಿ ಸಂಘ ಅಂತ ಹೇಳ್ತಾ ಇದ್ದೆ ವಿಡಿಯೋದಲ್ಲಿ, ನಾನಂತೂ ಕಟ್ಟೋದಿಲ್ಲಪ್ಪ 2,000 ರೂಪಾಯಿ, ನನಗೆ ಬರ್ತಾ ಇರೋ ದುಡ್ಡು ನಂಗೆ ಹಿಡ್ಕೋತೀನಿ ಅಂತ ಹೇಳ್ತಾರೆ. ಸೊ ಒಬ್ಬೊಬ್ರದ್ದು ಅಭಿಪ್ರಾಯ ಒಂದೊಂದ್ ತರ ಇರುತ್ತೆ. ಅಂಡ್ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಬೇರೆ ಗೃಹಲಕ್ಷ್ಮಿ ದುಡ್ಡನ್ನ ಕೊಡೋದಿಲ್ಲ ಅಲ್ವಾ? ಸೊ ಹಂಗಾಗಿ ನಮ್ಮ ಮಹಿಳೆಯರಿಗೆ ಸ್ವಲ್ಪ ಭಯ ಆಗುತ್ತೆ. ಈಗ ಪ್ರತಿ ತಿಂಗಳು ಕೊಟ್ಬಿಟ್ಟಿದ್ರೆ ನಾವು 2,000 ಕಟ್ಟಬಹುದು. ಸೊ ಇವರು 3 ತಿಂಗಳಿಗೆ 4 ತಿಂಗಳಿಗೆ ಒಂದೊಂದ್ಸತಿ ಕೊಟ್ರೆ ನಾವು ಕೈಯಿಂದ 2,000 ರೂಪಾಯಿ ಕಟ್ಟಕ್ಕಾಗತ್ತಾ ಅಂತ ಹೇಳಿ ಕೂಡ ಕೆಲವೊಬ್ರು ಯೋಚನೆ ಮಾಡ್ತಾರೆ. ಒಟ್ಟಾರೆ ಅದು ನಿಮ್ಮ ಇಷ್ಟ, ಕಟ್ಟಲೇಬೇಕು ಎಲ್ಲರೂ ಅಂತ ರೂಲ್ಸ್ ಇಲ್ಲ. ಇಷ್ಟಪಟ್ಟು ಕಟ್ಟೋರು ಈ ಗೃಹಲಕ್ಷ್ಮಿ ಸಂಘಕ್ಕೆ ನೀವು ಜಾಯಿನ್ ಆಗ್ಬೋದು. ಅಂಡ್ ಈ ಸಂಘಕ್ಕೆ ಗೃಹಲಕ್ಷ್ಮಿಯರು ಮಾತ್ರನೇ ಜಾಯಿನ್ ಆಗ್ಬೇಕಾಗಿರುವಂತದ್ದು. ಬೇರೆ ಫಲಾನುಭವಿಗಳು ಅಂದ್ರೆ ಗೃಹಲಕ್ಷ್ಮಿ ದುಡ್ಡು ಬರ್ತಾ ಇರೋದಿಲ್ಲ ಅಲ್ವಾ, ನಿಮ್ ಸೊಸೆದಿರ್ಗೋ ಅಥವಾ ಇನ್ಯಾರಿಗೋ, ಅವ್ರುಗಳು ಗೃಹಲಕ್ಷ್ಮಿ ಸಂಘಕ್ಕೆ ಜಾಯಿನ್ ಆಗ್ಲಿಕ್ಕೆ ಆಗೋದಿಲ್ಲ. ಓಕೆನಾ? ಇದಿಷ್ಟು ನಿಮಗೆ ಗೊತ್ತಾಯ್ತು. ಹಾಗಾದ್ರೆ 23ನೇ ಕಂತಿನ ಹಣ 19, 20 ಬರುತ್ತೆ ಅಂದಿದ್ರಲ್ಲ ಅನಿತಾ, ಬರುತ್ತಾ ಅಥವಾ ಅದು ಮುಂದಕ್ಕೆ ಹೋಗುತ್ತಾ ಅಂತ ಕೇಳೋದಾದ್ರೆ, ಖಂಡಿತವಾಗ್ಲೂ ಅವರು 19ನೇ ತಾರೀಕಿಗೆ ಗೃಹಲಕ್ಷ್ಮಿ ಸಂಘ ಚಾಲನೆ ಓಡಿಸಿದ್ರೆ ನಿಮ್ಗೆ 19, 20ನೇ ತಾರೀಕಲ್ಲಿ ಬರುತ್ತೆ. ಅವರು ಮತ್ತೆ ಮುಂದಕ್ಕೆ ನವೆಂಬರ್ 28ನೇ ತಾರೀಕಿಗೆ ಹಾಕ್ತಿವಿ ಸಂಘದ್ದು ಅಂತ ಹೇಳಿದಾರೆ ಅಲ್ವಾ ಕಾರ್ಯಕ್ರಮವನ್ನ. ಅವತ್ತೇನಾದ್ರೂ ಮುಂದೂಡಿದ್ರೆ ನಿಮ್ಗೂ ಕೂಡ ಮತ್ತೆ ಒಂದು ವಾರ 23ನೇ ಕಂತಿನ ಹಣ ಬರೋದು ಲೇಟ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಇದಿಷ್ಟು ಈಗ ನಿಮ್ಗೆ ಗೊತ್ತಾಯ್ತು. ಹಾಗಾದ್ರೆ ಮೋದಿಜಿ ಸರ್ಕಾರದಿಂದ 2,000 ರೂಪಾಯಿ ಬರುತ್ತೆ ಅಂತ ಅಂದ್ರಲ್ಲ, ಅದ್ಯಾವುದು ಅಂತ ಕೇಳೋದಾದ್ರೆ ಅದೇ PM ಕಿಸಾನ್ ಯೋಜನೆ ಹಣ ಅಂತ ಹೇಳ್ಬಿಟ್ಟು ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂತ ಹೇಳ್ಬಿಟ್ಟು ಫುಲ್ ಫಾರ್ಮ್ ಅಲ್ವಾ? ಸೊ ನಮ್ಮ ರೈತರುಗಳಿಗೆ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಪ್ರಧಾನ ಮಂತ್ರಿಗಳು ಕೂಡ ಕೊಡ್ತಾ ಇರ್ತಾರೆ. ಅಂದ್ರೆ ಏನು, ನಿಮ್ಮ ಹೆಸರಲ್ಲಿ ಪಾಣಿ ಇರುತ್ತೆ ಅಲ್ವಾ, ಜಮೀನ್ ಇರುತ್ತೆ ಅಲ್ವಾ, ಸೊ ಅಂತವ್ರು ನೀವೆಲ್ಲರೂ ಅಪ್ಲಿಕೇಶನ್ ಹಾಕಿರ್ತೀರಾ ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆಗೆ. ಸೊ ಅಂತವ್ರುಗಳಿಗೆ ಸೊ ಈ ನವೆಂಬರ್ 19ನೇ ತಾರೀಕಲ್ಲಿ 21ನೇ ಕಂತಿನ ಹಣ ಅದು ಬರ್ತಾ ಇರುವಂತದ್ದು. ಸೊ ಖುಷಿ ಪಡೋ ವಿಷಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಗೃಹಲಕ್ಷ್ಮಿ ಯೋಜನೆಗೆ ಕಂಪೇರ್ ಮಾಡ್ಬಿಟ್ರೆ ಈ PM ಕಿಸಾನ್ ಯೋಜನೆ ಹಣ ಇಂಥ ಡೇಟ್ ಅಲ್ಲಿ ನಾವು ಹಾಕ್ತೀವಿ ಅಂತ ಹೇಳಿ ಸರ್ಕಾರದಿಂದ ಅವರು ತಿಳಿಸಿದ್ರು ಅಂದ್ರೆ ಅದೇ ಡೇಟಿಗೆ ಮಿಸ್ ಮಾಡದೆ ಹಾಕೇ ಬಿಡ್ತಾರೆ. 90% ಜನಗಳಿಗೆ ಅವ್ರು ಹೇಳಿದ ಡೇಟ್ ಅಲ್ಲೇ ಬರುತ್ತೆ. ಇನ್ನು ಒಂದು 10% ಜನಗಳಿಗೆ ಆಚೆ ಈಚೆ ಆಗ್ಬೋದು. ಅಂದ್ರೆ ನವೆಂಬರ್ 19 ಅಂತ ಹೇಳಿದ್ದಾರೆ, ನವೆಂಬರ್ 20, 21ಕ್ಕೂ ಕೂಡ ಕೆಲವೊಂದಿಷ್ಟು ಜನಗಳಿಗೆ ಮಾತ್ರ ಬರುತ್ತೆ. ಬಟ್ ನಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಹಂಗಲ್ಲ. ಈ ನವೆಂಬರ್ 20ನೇ ತಾರೀಕು ಹಾಕ್ತೀವಿ ಅಂತ ಹೇಳಿದ್ರೆ ನವೆಂಬರ್ 20ನೇ ತಾರೀಕಲ್ಲಿ ಬರೀ 10% ಜನಗಳಿಗೆ ಹಾಕ್ತಾರೆ. ಇನ್ನು 1 ತಿಂಗಳು ಟೈಮ್ ತಗೋತಾರೆ ಇನ್ ಮಿಕ್ಕಿದ ಜನಗಳಿಗೆ ಹಾಕೋದಿಕ್ಕೆ. ಅದೊಂದು ಬೇಜಾರಿನ ವಿಷಯ ಅಂತ ಹೇಳ್ಬೋದು. ಬಟ್ ಏನೇ ಆಗಿರ್ಲಿ, ಬಟ್ ಮಹಿಳೆಯರಿಗೂ 2,000 ಬರ್ತಾ ಇರುತ್ತಲ್ವಾ ಗೃಹಲಕ್ಷ್ಮಿ ಯೋಜನೆ ಅಡಿ. ಅದರಲ್ಲಿ ತುಂಬಾ ಮಹಿಳೆಯರಿಗೆ ಸಹಾಯ ಆಗ್ತಾ ಇದೆ. ನಾವು ಮೆಡಿಸಿನ್ ತಗೋಬೇಕು, ನಮ್ಮ ಹಾಸ್ಪಿಟಲ್ ಖರ್ಚಿಗಾಗುತ್ತೆ, ನಮ್ಮನೆ ರೇಷನ್ ತಗೋಬೇಕು, ನಮ್ಮ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟಬೇಕು ಅಥವಾ ಟ್ಯೂಷನ್ ಫೀಸ್ ಕಟ್ಟಬೇಕು. ಅನಿತಾ ಬೇಗ ಹಾಕಕ್ಕೆ ಹೇಳಿ ಸರ್ಕಾರಕ್ಕೆ, ನೀವು ಬಂದು ವಿಡಿಯೋ ಮಾಡಿ ಅಂತ ಕೇಳ್ತಿರಲ್ವಾ. ಸೊ ನಿಜವಾಗ್ಲೂ ಎಷ್ಟೊಂದು ಯೂಸ್ಫುಲ್ ಇದೆ ಗೃಹಲಕ್ಷ್ಮಿ ಯೋಜನೆ ಹಣ ಅಂತ ಕೂಡ ಒಮ್ಮೊಮ್ಮೆ ಅನ್ಸುತ್ತೆ. ಸೊ ಒಟ್ಟಾರೆ ಈಗ 2 ಯೋಜನೆ ಬಗ್ಗೆ ನಿಮ್ಗೆ ಗೊತ್ತಾಯ್ತಲ್ವಾ. ರೈತರುಗಳು ಯಾರ್ಯಾರೆಲ್ಲ ಇದೀರಾ ಈ PM ಕಿಸಾನ್ ಯೋಜನೆ ಹಣ ತಗೊಳ್ಳೋರು, ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾಕೆಂದ್ರೆ ಪ್ರತಿ ಸಲ ಬರೀ ನಮ್ಮ ಗೃಹಲಕ್ಷ್ಮಿ ದುಡ್ಡನ್ನ ತಗೊಳ್ಳೋರು ಮಾತ್ರ ಕಮೆಂಟ್ ಹಾಕ್ತಿರ್ತಾರೆ. ನವೆಂಬರ್ 19ನೇ ತಾರೀಕಿಗೆ ನಿಮ್ಗೆ 2,000 ರೂಪಾಯಿ ಅದು ರೈತರುಗಳು ಹಣ ಬರುತ್ತಲ್ಲ, ಬಂದಾದ್ಮೇಲೆ ಒಂದು ಕಮೆಂಟ್ ಹಾಕಿ, ನನಗೂ ಕೂಡ ಖುಷಿ ಆಗುತ್ತೆ, ಹೌದು ಅನಿತಾ ನಮಗೆ ಬಂತು ಅಂತ ಹೇಳಿದ್ರೆ. ಓಕೆನಾ? ಅಂಡ್ ಇನ್ನೂ ಯಾರಾದ್ರೂ ರೈತರುಗಳು ಇದ್ದು ಕೂಡ ನಿಮಗೆ PM ಕಿಸಾನ್ ಯೋಜನೆ ಹಣ ಬರ್ತಾ ಇಲ್ಲ ಅಥವಾ ಆ ಯೋಜನೆ ಬಗ್ಗೆ ನಮಗೆ ಗೊತ್ತಿಲ್ಲ ಅನಿತಾ, ಕೇಂದ್ರ ಸರ್ಕಾರದಿಂದ ಬರೋ ದುಡ್ಡು ಅಂತ ಅನ್ನೋರು ಯಾರಾದ್ರೂ ಇದ್ರೆ ದಯವಿಟ್ಟು ಈಗಲೇ ನಿಮ್ಮ ಒಂದು ಕಂದಾಯ ಇಲಾಖೆ ಇರುತ್ತೆ ಅಲ್ವಾ, ನಿಮ್ಮ ಊರಿಗೆ ಹತ್ರ ಇರುವಂತದ್ದು, ಹತ್ರ ಅಂತ ಅಲ್ಲ, ನಿಮ್ದು ಯಾವ್ದು ಕಂದಾಯ ಇಲಾಖೆ ಬರುತ್ತೆ ನಿಮ್ಮ ಊರಿಗೆ ಅಂತ ನಿಮಗೆ ಗೊತ್ತಿರುತ್ತೆ, ಅಥವಾ ಕೃಷಿ ಇಲಾಖೆ ಅಂತ ಕೂಡ ಕರಿತೀವಿ, ಅಲ್ಲಿ ಹೋಗಿ ವಿಚಾರಿಸಿ. ನಾವು PM ಕಿಸಾನ್ ಯೋಜನೆ ಹಣಕ್ಕೆ ಅರ್ಜಿ ಹಾಕ್ಬೇಕು ಅಂತ ಹೇಳ್ಬಿಟ್ಟು ನೀವು ಪಹಣಿ ಇರಬೇಕು ನಿಮ್ಗೆ, ಅದರಲ್ಲಿ ಅಂದ್ರೆ ನೀವು ಖಾತೆದಾರರಾಗಿರ್ಬೇಕು, ಅಂತವ್ರುಗಳು ಮಾತ್ರ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ನಿಮ್ಮ ಹೆಸರಲ್ಲಿ ಜಮೀನ್ ಇರಬೇಕು. RTC ನಿಮ್ಮ ಹತ್ರ ಇತ್ತು ಅಂತ ಹೇಳಿದ್ರೆ ಸುಮ್ಮ ಜಮೀನಿನ ವಿವರವನ್ನ ನೀವು ಕೊಟ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ನ ಅಲ್ಲಿ ಲಿಂಕ್ ಮಾಡಿ ಅಪ್ಲೈ ಮಾಡ್ತಾರೆ. ನೀವು ಈಗ ಹೋಗಿ ಕೂಡ ಈ ಒಂದು PM ಕಿಸಾನ್ ಯೋಜನೆ ಹಣಕ್ಕೆ ಅರ್ಜಿ ಹಾಕಿದ್ರು ನಿಮ್ಗೆ ನೆಕ್ಸ್ಟ್ ಮಂತ್ ಇಂದಾನೆ ಹೊಸದಾಗಿ ಹಾಕೋಕು ಕೂಡ 2,000 ರೂಪಾಯಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ಯಾರಿಗಾದ್ರೂ ಈ ವಿಷಯ ಗೊತ್ತಿರ್ಲಿಲ್ಲ ಅಂದ್ರೆ
ಗೊತ್ತಾಗ್ಲಿ ಅಂತ ಹೇಳಿದೆ ಅಷ್ಟೇ. ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ, ಎಲ್ಲರೂ ಅಪ್ಲಿಕೇಶನ್ ಹಾಕೊಂಡಿರ್ತೀರಾ. ಬಟ್ ಹೊಸದಾಗಿ ಕೂಡ ಅವ್ರವ್ರ ಹೆಸರಿಗೆ, ಈಗ ಅಪ್ಪನ ಹೆಸರಲ್ಲಿ ಇದ್ದಿದ್ದಿನ ಮಗನ ಹೆಸರಿಗೆ ಜಮೀನೆಲ್ಲ ಬರೆಸ್ತಾ ಇರ್ತಾರೆ ಕೆಲವೊಂದ್ ಕಡೆ, ಅಂತವ್ರುಗಳು ಕೂಡ ಈ ಲಾಭವನ್ನ ಪಡ್ಕೊಳ್ಳಿ ಅಂತ ಹೇಳಿದೀನಿ ಅಷ್ಟೇನೆ. ಸೊ ಯಾಕೆ ಈ ಒಂದು 2,000 ರೂಪಾಯಿ ಕೇಂದ್ರ ಸರ್ಕಾರನೂ ಕೊಡುತ್ತಪ್ಪ ರೈತರುಗಳಿಗೆ ಅಂತ ಹೇಳಿದ್ರೆ, ಕೃಷಿಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ವಸ್ತುಗಳು ಬೇಕಾಗಿರುತ್ತೆ ತಗೊಳ್ಳೋದಕ್ಕೆ, ಅದಕ್ಕೆ ಸಹಾಯ ಆಗ್ಲಿ, ಅಥವಾ ರೈತರು ಮಕ್ಕಳ ವಿದ್ಯಾಭ್ಯಾಸಕ್ಕಾಗ್ಲಿ, ಅಥವಾ ಏನೋ ಒಂದು ಮದುವೆಗೆ ಸಣ್ಣ ಪುಟ್ಟ ಖರ್ಚಿಗೆ ಅದು ಸಹಾಯ ಆಗ್ಲಿ ಅಂದ್ಬಿಟ್ಟು ಕೇಂದ್ರ ಸರ್ಕಾರ ಕೂಡ ಈ ರೀತಿ PM ಕಿಸಾನ್ ಯೋಜನೆ ಹಣವನ್ನ ಕೊಡ್ಲಿಕ್ಕೆ ಸೊ ಇದೇ 2 ವರ್ಷದ ಹಿಂದೆನೆ ಅವರು ಕೂಡ ನಿರ್ಧಾರ ಮಾಡಿ 2 ವರ್ಷದಿಂದನೂ ಕೂಡ ಸೊ ಕರೆಕ್ಟ್ ಆಗಿ ಆ ಒಂದು ನಿಯಮವನ್ನ ಅವರು ಪಾಲಿಸ್ಕೊಂಡೇ ಬರ್ತಾ ಇದ್ದಾರೆ. 2,000 ರೂಪಾಯಿ ಹಾಕೊಂಡು ಒಟ್ಟಾರೆ ಟೋಟಲ್ ವರ್ಷಕ್ಕೆ 6,000 ರೂಪಾಯಿ ಕೊಡ್ತಾರೆ, 4 ತಿಂಗಳಿಗೊಮ್ಮೆ ಬರ್ತಾ ಹೋಗುತ್ತೆ. ಸೊ ಇದಿಷ್ಟು ನಿಮ್ಗೆ ಈಗ ಗೃಹಲಕ್ಷ್ಮಿ ಬಗ್ಗೆ, ಬಾನ್ಸೋ ಕ್ಲಾಸ್ ಬಗ್ಗೆ, ಹಾಗೆ ಇನ್ನೇನ್ ಹೇಳ್ತಾರೆ ಈ PM ಕಿಸಾನ್ ಯೋಜನೆ ಹಣ ಬಗ್ಗೆ ಗೊತ್ತಾಯ್ತಲ್ವಾ. ಸೊ ಈ ವಿಡಿಯೋದಿಂದ ಸ್ವಲ್ಪನಾದ್ರೂ ನಿಮಗೆ ಮಾಹಿತಿ ಸಿಕ್ತು, ಯೂಸ್ಫುಲ್ ಆಯ್ತು ಅಂತಂದ್ರೆ ನಮ್ಮ ವಿಡಿಯೋಗೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಅಂಡ್ ಇನ್ನು ಯಾರಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಸುಮ್ಮನೆ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹೊಸದಾಗಿ ಯಾವುದೇ ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ನ ಹಾಕಿದಾಗ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ, ಆಗ ನಿಮ್ಗೂ ಕೂಡ ಯಾವುದೇ ಇನ್ಫಾರ್ಮೇಶನ್ ಮಿಸ್ ಆಗೋದಿಲ್ಲ. ಪಟ್ ಅಂತ ಕ್ಲಿಕ್ ಮಾಡಿ ನನ್ನ ವಿಡಿಯೋಸ್ನ ನೋಡಬಹುದು. ಹಾಗಾದ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.